ಪಲಾವ್ ಮಾಡೋಣ. ಇದಕ್ಕೆ ಕುಕ್ಕರ್ ಸ್ಟವ್ ಹಚ್ಬಿಟ್ಟು ಆಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ನಾನು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ, 4 ಲವಂಗ, 1 ಏಲಕ್ಕಿ, 1 ಸ್ಟಾರ್ ಹೂವು, ಚಕ್ಕೆ, 1 ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆಯ್ತಾ ಇದ್ದಂಗೆ ಅದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಂಗಡಿಯಾಗೂ ಯೂಸ್ ಮಾಡ್ಬೋದು, ಇಲ್ಲ ಮನೇಲಾಗೂ ಮಾಡ್ಕೊಬೋದು. ನಾನು ಮನೇಲೆ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಶುಂಠಿ ಕಮ್ಮಿ ಹಾಕೊಳ್ಳಿ, ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಚೆನ್ನಾಗಿ. ಖಾರದ ಪುಡಿ ಸಾಕು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕ್ಯಾರೆಟು, 1 ಹುರುಳಿಕಾಯಿ, ಅರ್ಧ ಬಟ್ಲು ಬಟಾಣಿ. ನಿಮ್ಗೆ ಯಾವ್ದು ಬೇಕೋ ತರಕಾರಿ ಎಲ್ಲ ಹಾಕ್ಕೋಬೋದು. ನನಗೆ 2 ಮಾತ್ರ ಹಾಕಿದ್ದೀನಿ, ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ ಹಾಕ್ತೀನಿ. ಗೆಡ್ಡೆಕೋಸು, ಹೂಕೋಸು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈ ಟೈಮಲ್ಲಿ ನಿಮ್ಗೆ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಮೊಸರು, ಇದಕ್ಕೆ 1 ಟೊಮಾಟೊ, ಸ್ವಲ್ಪ ಕೊತ್ತಂಬರಿ, ಪುದೀನ, ಚೆನ್ನಾಗಿ ಫ್ರೈ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ಬಟ್ಲಾಗಿ 1 ಬಟ್ಲು ರೈಸ್ ತೊಗೊಂಡಿದ್ದೀನಿ. 1 ಬಟ್ಲು ರೈಸ್ ತೊಗೊಳೋದ್ರಿಂದ 2 ಬಟ್ಲು ನೀರು ಹಾಕ್ತೀನಿ. 2 ನೀವು ಬಾಸುಮತಿ ರೈಸ್ ತೊಗೊಂಡ್ರೆ ಅದಕ್ಕೆ 1 ಬಟ್ಲಿಗೆ 1.5 ಬಟ್ಲು ಅಕ್ಕಿ, ಅದು ಸಾಕು. ಅದಕ್ಕೆ ಮಾಮೂಲಿ ರೈಸ್ ತೊಗೊಂಡ್ರೆ 2 ಬಟ್ಲು ಅಕ್ಕಿ. ಇದು ನೀರು ಕುದೀತೈತೆ, ಈಗ ಅಕ್ಕಿ ಹಾಕೋಣ. ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ.
ಕುದೀತಾ ಇತ್ತು ನೋಡಿ ಚೆನ್ನಾಗಿ. ಈ ಟೈಮಲ್ಲಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಿ, ಹಿಂಗೆ ಕುದೀಲಿ. ಅದಿನ್ನೇನು ಅನ್ನ ಆಗೋಕ್ಕೆ ಗೊತ್ತೈತೆ ಅಂದಾಗ ಮುಚ್ಚಿಬಿಡಿ. ಅನ್ನ ಕುದಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಸತಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಲು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲು ಹಾಕಿ 2 ಕೂಗಿಸ್ಕೊಡಿ ಸಾಕು.